ಹಲೋ ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್. ಸೊ ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತಿನ ವಿಡಿಯೋದಲ್ಲಿ ನಾನು ಏನು ಶೇರ್ ಮಾಡ್ತಿದ್ದೀನಿ ಅಂತ ನಿಮ್ಗೆ ಆಲ್ರೆಡಿ ಟೈಟಲ್ ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ. ಹಾಗೆ ಆಷಾಢದ 2ನೇ ಶುಕ್ರವಾರ, ಹಾಗೆ ನಾನು ನಿಂಬೆಹಣ್ಣು ದೀಪದ ಇದು 2ನೇ ವಾರ. ಆ ರೀಸನ್ಗೆ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ. ಎದ್ದಿದ್ದ ಅರೌಂಡ್ ಒಂದು 4:30 ಆಗಿತ್ತು. ಎದ್ದಿದ ತಕ್ಷಣ ಫಸ್ಟ್ ಸ್ನಾನ ಮುಗಿಸ್ಕೊಂಡು ಅದಾದಮೇಲೆ ಇವಾಗ ಪೂಜೆ ಕೂತಿದ್ದೀನಿ. ಅಮ್ಮ ಎಲ್ಲ ಕೆಲಸ ಮಾಡಿಕೊಟ್ಟಿರ್ತಾರೆ. ನನಗೆ ಎದ್ದು ಸ್ನಾನ ಮಾಡ್ಕೊಂಡು ಪೂಜೆ ಮಾಡೋದು ಅಷ್ಟೇ ನನ್ನ ಕೆಲಸ. ಅಷ್ಟು ಮಾಡ್ಕೊಂಡು ಹೋಗೋಷ್ಟರಲ್ಲಿ ನಂಗೆ ಟೈಮ್ ಸರಿ ಹೋಗುತ್ತೆ. ಬಿಕಾಸ್ ನಿಧಾನಕ್ಕೆ ಮಾಡ್ತೀನಿ. ಅವತ್ತಿನ ದಿನ ಏನೋ ಪೂಜೆ ಸಾಗೋದೇ ಇಲ್ಲ ಅಂತ ಹೇಳ್ಬೋದು, ನಿಧಾನಕ್ಕೆ ಟೈಮ್ ತೊಗೊಳುತ್ತೆ. ನಾನು ಪ್ರತಿ ವೀಕ್ದು ಲಾಗ್ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಲೆಟ್ಸ್ ಸಿ ಯಾವ ಥರ ಆಗುತ್ತೆ ಅಂತ. ಅದಾದಮೇಲೆ ಒಂದೊಂದೇ ಟಿಪ್ಸ್ ಕೂಡ ಹೇಳ್ತಾ ಬರ್ತೀನಿ. ಅದಾದಮೇಲೆ ನಿಂಬೆಹಣ್ಣು ದೀಪ ಹಚ್ಚೋದ್ರಿಂದ ಏನೇನೆಲ್ಲ ಲೈಕ್ ಒಳ್ಳೆಯದಾಗುತ್ತೆ, ಅದರಿಂದ ಏನೇನೆಲ್ಲ ನಾವು ಲಾಭ ನಷ್ಟನ ತಿಳ್ಕೊಬೋದು ಅಂತಲೂ ಕೂಡ ನಾನು ನಿಮಗೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಹಾಗೆ ನನ್ನ ಓನ್ ಎಕ್ಸ್ಪೀರಿಯನ್ಸ್ ಏನೇನಾಗಿದೆ, ಏನೇನೆಲ್ಲ ಬದಲಾವಣೆ ಆಗಿದೆ ಅನ್ನೋದು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಅದಾದಮೇಲೆ ಹಿಂದಿನ ದಿನವೇ ಅಮ್ಮ ಆ್ಯಕ್ಚುಲಿ ಕ್ಲೀನ್ ಮಾಡ್ತಾಯಿದ್ರು, ಬಟ್ ಕಲಶ ಏನು ತೆಗಿಯಂಗಿರಲಿಲ್ಲ. ಆ ರೀಸನ್ಗೆ ಹಿಂದಿನ ದಿನ ಏನೂ ಮಾಡಿಲ್ಲ. ಬೆಳಗ್ಗೆ ಎದ್ದು ವಿಗ್ರಹಗಳು ಮಾತ್ರ ತೊಳ್ಕೊಂಡಿದ್ದಾಯಿತು. ಕಲಶ ಏನಾದರೂ ಚೇಂಜ್ ಮಾಡಬೇಕು ಅಂದರೆ ಹಿಂದಿನ ದಿನ ಗುರುವಾರನೇ ಅಮ್ಮ ಎಲ್ಲ ಚೇಂಜ್ ಮಾಡಿಬಿಡ್ತಾರೆ. ಇನ್ನೂ ಚೇಂಜ್ ಮಾಡಿ 1 ವಾರ ಆಗುತ್ತಲ್ಲ, ಆ ರೀಸನ್ಗೆ ಈ ಸಲ ಕಲಶ ಏನು ತೆಗ್ದಿರಲಿಲ್ಲ. ಅದಾದಮೇಲೆ ನಾನು ಈ ಸಲ ಉಪ್ಪಿನ ದೀಪ ಹಚ್ಚೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಅದ್ರ ಬಗ್ಗೆ ನನಗೆ ಅಷ್ಟಾಗಿ ಏನೂ ಗೊತ್ತಿಲ್ಲ. ಆ್ಯಂಡ್ ಮೋರೋವರ್ ನಮ್ಮ ಅಮ್ಮಂಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ. ಸೊ ಆ ರೀಸನ್ನಿಗೆ ನಾನು ಅದನ್ನು ಮಾಡಲಿಲ್ಲ. ನಿಮ್ಗೆ ಯಾರಾದರೂ ಅದ್ರ ಬಗ್ಗೆ ಗೊತ್ತಿದೆ ಅಂದರೆ ಪ್ಲೀಸ್ ನಂಗೆ ಪರ್ಸ್ನಲಿ ತಿಳಿಸಿ, ಇಲ್ಲ ಕಮೆಂಟ್ ಮುಖಾಂತರನೂ ನೀವು ನನಗೆ ಹೇಳ್ಬೋದು. ನಾನು ಅದನ್ನ ಫಾಲೋ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಒಂದು 2-3 ಲಾಗ್ ನೋಡಿದೆ, ಅಂದರೂ ನನಗೆ ಅಷ್ಟು ಕ್ಲಿಯರ್ ಕಟ್ಟಾಗಿ ಇನ್ಫಾರ್ಮೇಷನ್ ಯಾರಿಂದನೂ ಸಿಕ್ಕಲಿಲ್ಲ. ಆ ರೀಸನ್ಗೆ ನಾನು ಸ್ಟಾರ್ಟ್ ಮಾಡಲಿಲ್ಲ. ಆದಷ್ಟು ಬೇಗ ಅದನ್ನೂ ಮಾಡ್ತೀನಿ. ಯಾವಾಗ ಮಾಡಿದಾಗೂ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಬಟ್ ಗೊತ್ತಿದ್ದರೆ ದಯವಿಟ್ಟು ಪ್ಲೀಸ್ ತಿಳಿಸಿ. ಸೊ ಪೂಜೆ ಯಾವ ಥರ ಆಗಿದೆ ಅಂತ ಹೇಳಿ. ಆವಾಗಲೇ ಹೇಳ್ದಂಗೆ ಪೂಜೆ ಮುಗಿಸಲು ಅರೌಂಡ್ ಒಂದು 6:47 ಆಗಿತ್ತು. ನಾನು 7ಗೆ ಬಿಟ್ಟರೆ ಕರೆಕ್ಟಿಗೆ ಮಹಾಮಂಗಳಾರತಿ ಟೈಮಿಗೆ ಹೋಗ್ಬೋದು ಅಂದ್ಬಿಟ್ಟು ನಾನು ಬೇಗ ಬಿಡ್ತೀನಿ ಮನೆ. ಲಾಸ್ಟ್ ಟೈಮ್ ಮಹಾಮಂಗಳಾರತಿ ಟೈಮ್ಗೆ ಹೋಗಿದ್ದೆ, ಬಟ್ ಈ ಸಲ ಹೋಗೋಕ್ಕಾಗಲಿಲ್ಲ, ಲೇಟ್ ಆಯಿತು. ನನ್ನ ತಂಗಿನೂ ಬಂದಿದ್ದು, ಹಾಗೆ ನನ್ನ ಫ್ರೆಂಡ್ ಕೂಡ ಬಂದಿದ್ದು. ಆ ರೀಸನ್ಗೆ ಟೈಮ್ನ ಕ್ಯಾಚ್ ಮಾಡೋಕ್ಕಾಗಲಿಲ್ಲ. ನನ್ನ ತಂಗಿದು ಒಂಚೂರು ಲೇಟ್ ಆಯಿತು. ನನ್ನ ತಮ್ಮ ಬಸ್ ಸ್ಟಾಪ್ವರೆಗೂ ಡ್ರಾಪ್ ಮಾಡಿದೆ. ಅದಾದಮೇಲೆ ಆ್ಯಸ್ ಯೂಶ್ವಲ್ BMTCಲಿ ಹೋದ್ವಿ. ನಿಸರ್ಗ ಅಂತ ನಾನು ಜೂನಿಯರ್ ಆ್ಯಕ್ಚುಲಿ ನಾನು ಇವಳು ಒಂದೇ ಕಾಲೇಜ್ ಡಿಪ್ಲೊಮೊ ಓದಿದ್ದು. ಸೊ ಆ ರೀಸನ್ಗೆ ಅವತ್ತು ಲೈಕ್ ಲಾಸ್ಟ್ ವೀಕ್ ಸ್ಟೇಟಸ್ ಸ್ಟೋರಿ ಹಾಕಿದಾಗ ಹೋಗ್ತಾ ಇದ್ದೀರಾ ಅಂತ ಕೇಳಿದ್ಲು. ಅದಕ್ಕೆ ಬಾ ಹೋಗೋಣ ನೀನು ಅಂತ ಈ ಶುಕ್ರವಾರ ಇವಳನ್ನ ಕರ್ಕೊಂಡು ಹೋಗಿದ್ದೆ. ದೇವಸ್ಥಾನ ಹೋಗಿ ರೀಚ್ ಆಗಿದ್ದು ಅರೌಂಡ್ ಒಂದು 7:50 ಆಗುತ್ತೆ ಅನಿಸುತ್ತೆ. ಆ್ಯಕ್ಚುಲಿ ಲೇಟ್ ಆಯ್ತು ಇವತ್ತು. 8:30ಗೆ ಮಹಾಮಂಗಳಾರತಿ ಮಾಡ್ತಾರೆ. ಆ ಟೈಮಲ್ಲಿ ಹೋದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಆ್ಯಕ್ಚುಲಿ ಫಸ್ಟ್ನೇ ವಾರ ಹಂಗೆ ಹೋಗಿದ್ದೆ, ಬಟ್ ಈ ಸಲ ಲೇಟ್ ಆಯಿತು. ಬನಶಂಕರಿ ದೇವಸ್ಥಾನದಲ್ಲಿ ಈಗ ಅಡಿಕೆ ತಟ್ಟೆನೂ ಸಿಗೋಲ್ಲ. ಅದಾದಮೇಲೆ ಪ್ಲಾಸ್ಟಿಕ್ ಕೂಡ ಬ್ಯಾನ್ ಮಾಡಿದ್ದಾರೆ. ನೀವು ನಿಮ್ಮ ಓನ್ ಥಿಂಗ್ಸ್ನ ತೊಗೊಂಡೋದ್ರೆ ಬೆಸ್ಟು. ಸೊ ಇವತ್ತು ನಾನು ನಂದೊಂದು ಪ್ಲೇಟ್ ತೊಗೊಂಡೋಗಿದ್ದೆ. ನಿಂಬೆಹಣ್ಣು ದೀಪ ಯಾವ ಥರ ಹಚ್ಚಬೇಕು ಅಂತ ಕೇಳಕ್ಕೆ ಬಂದರೆ, ನಾನು ಈ ಸಲ ಲೈಕ್ 3 ನಿಂಬೆಹಣ್ಣು ತೊಗೊಂಡಿದ್ದೀನಿ. ಅದಾದಮೇಲೆ 5 ದೀಪ ಆಗುತ್ತೆ. ಒಂದು ಅರ್ಧ ಇರುತ್ತಲ್ಲ, ಅದಕ್ಕೆ ನಾರ್ಮಲ್ ಅರ್ಶಿನ ಹಚ್ಬಿಟ್ಟು ಮಧ್ಯದಲ್ಲಿ ಕುಂಕುಮ ಇಟ್ಬಿಟ್ಟು ಇಡ್ತೀನಿ. ಒಬ್ಬೊಬ್ಬರು 3 ಫಸ್ಟ್ ಸ್ಟಾರ್ಟಿಂಗ್ 1 ಹಚ್ತಾರೆ, ಅದಾದಮೇಲೆ 3 ಸ್ಟಾರ್ಟ್ ಮಾಡ್ತಾರೆ, 5, 9 ಆ ಥರ ಇನ್ಕ್ರೀಸ್ ಮಾಡ್ಕೊತ ಹೋಗ್ತಾರೆ. ನಿಂಬೆಹಣ್ಣು ಎಷ್ಟು ಇನ್ಕ್ರೀಸ್ ಮಾಡ್ತೀವೋ ಅಷ್ಟು ದೀಪ ಕೂಡ ಇನ್ಕ್ರೀಸ್ ಆಗುತ್ತೆ. ಕೆಲವರು ನಿಂಬೆಹಣ್ಣು ಲೆಕ್ಕ ತೊಗೊತಾರೆ, ಕೆಲವರು ದೀಪದ ಲೆಕ್ಕ ತೊಗೊತಾರೆ. ನಾನು ಈ ಸಲ ನಿಂಬೆಹಣ್ಣು ಲೆಕ್ಕ ತೊಗೊಂಡಿರೋದು. ಈ ಸಲನೇ ಅಲ್ಲ, ಮುಂಚೆ ನಾನು ಹಚ್ಚಿದ್ದು ಕೂಡ ನಿಂಬೆಹಣ್ಣು ಲೆಕ್ಕದಲ್ಲೇ. ಅದಾದಮೇಲೆ ಸ್ವಲ್ಪ ಜನ ತುಪ್ಪದಲ್ಲಿ ಬತ್ತಿ ಹಚ್ತಾರೆ, ಸ್ವಲ್ಪ ಜನ ಎಣ್ಣೆದಲ್ಲಿ ಬತ್ತಿ ಹಚ್ತಾರೆ. ನಾನು 1 ವಾರ ಹಾಗೆ 1 ವಾರ ಹಿಂಗೆ ಹಚ್ತಿದ್ದೀನಿ. ಸೊ ನನ್ನ ಮನಸ್ಸಿಗೆ ಯಾವ್ದು ಶಾಂತಿ ಕೊಡುತ್ತೆ, ಯಾವ್ದು ನೆಮ್ಮದಿ ಕೊಡುತ್ತೋ ನಾನು ಅದೇ ಮಾಡೋದು. ಬೇರೆಯವ್ರನ್ನ ಅಷ್ಟು ಫಾಲೋ ಮಾಡೋಕ್ಕೋಗಲ್ಲ. ನನ್ನ ತಂಗಿ ಟಿಫನ್ ತಂದಿದ್ಲು, ಅಲ್ಲೇ ಬಾಕ್ಸ್ ಕೊಡ್ತಾಯಿದ್ಲು. ಬಾಕ್ಸ್ ಇಟ್ಕೊಂಡು ಬ್ಯಾಗಲ್ಲಿ ಎತ್ತಿಟ್ಟು ಅದಾದಮೇಲೆ ದೀಪ ರೆಡಿ ಮಾಡಿಕೊಂಡು ಮಹಾಮಂಗಳಾರತಿಗೆ ಹೊರಟಿತ್ತಾಯಿತು. ಸೊ ನಿಂಬೆಹಣ್ಣು ದೀಪ ಬನಶಂಕರಿ ಅಮ್ಮಂಗೆ ತುಂಬಾ ಸ್ಪೆಷಲ್. ಅದು ಕುಂಬಳಕಾಯಿ ದೀಪನೂ ಹಚ್ತಾರೆ, ಅದಾದಮೇಲೆ ಬೆಲ್ಲದಲ್ಲೂ ಕೂಡ ದೀಪ ಹಚ್ತಾರೆ. ಸೊ ಈ ಆಷಾಢ ಶುಕ್ರವಾರದಲ್ಲಿ ನಾವು ನಿಂಬೆಹಣ್ಣು ದೀಪ ಹಚ್ಚಿದ್ರೆ ತುಂಬ ಶ್ರೇಷ್ಠ ಅಂತ ಕೂಡ ಹೇಳ್ತಾರೆ.
ಎಸ್, ದೇವಸ್ಥಾನದಲ್ಲಿ ದರ್ಶನ ಮುಗಿಸ್ಕೊಂಬರೋಷ್ಟರಲ್ಲಿ ಅರೌಂಡ್ ಒಂದು 8:20 ಆಗಿತ್ತು. ಒಳಗಡೆ ತುಂಬ ಕ್ಯೂ ಇತ್ತು. ಈ ಸಲ ಒಂದು ಸ್ವಲ್ಪ ಜಾಸ್ತಿ ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಳಕ್ಕಾಯಿತು ಬಿಕಾಸ್ ಆಫ್ ನಿಸರ್ಗ. ಥ್ಯಾಂಕ್ ಯು ನಿಸರ್ಗ, ಜಾಸ್ತಿ ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಟ್ಟಿದ್ದಕ್ಕೆ. ಲಾಸ್ಟ್ ಟೈಮ್ ನಾನು ಒಬ್ಬಳೇ ಇದ್ನಲ್ಲ, ಆ ರೀಸನ್ಗೆ ಅಷ್ಟು ವೀಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಿರಲಿಲ್ಲ. ಈ ಸಲ ಪಾಪ ನಿಸರ್ಗ ಒಳಗಡೆ ದೇವಸ್ಥಾನದ ಒಳಗಡೆ ಎಲ್ಲ ಕ್ಯಾಪ್ಚರ್ ಮಾಡಿ ಹೊರಗಡೆನೂ ಕೂಡ ಕ್ಯಾಪ್ಚರ್ ಮಾಡಿಕೊಟ್ಟಿದ್ಲು. ಅದಾದಮೇಲೆ ನಾನು ಸ್ಪೆಷಲ್ ಕ್ಯೂದು ಮುಂಚೆ ಮಾತಾಡಿರಲಿಲ್ಲ, ಹೀಗೆ ಹೇಳ್ತೀನಿ. ಸ್ಪೆಷಲ್ ಕ್ಯೂಗೆ 50 ರೂಪೀಸ್ ಇರುತ್ತೆ. ಸ್ಪೆಷಲ್ ಕ್ಯೂ ನಾರ್ಮಲ್ ಆಗಿ ಇರುತ್ತೆ, ಜನರಲ್ ಕ್ಯೂ ನಾರ್ಮಲ್ ಆಗಿರುತ್ತೆ. ನನ್ನ ಒಪಿನಿಯನ್ ಕೇಳಿದರೆ ಜನರಲ್ ಕ್ಯೂವೇ ಬೆಸ್ಟು. ನಾನು 2 ಸಲ ಹೋದಾಗ್ನೂ ಜನರಲ್ ಕ್ಯೂವಲ್ಲೇ ಹೋಗಿದ್ದೆ. ಅದಾದಮೇಲೆ ನಿಂಬೆಹಣ್ಣು ದೀಪ ಇಡೋಕ್ಕೆ ಸ್ಥಳ ಕೊಟ್ಟಿರ್ತಾರೆ, ಅಲ್ಲಿ ನೀಟಾಗಿಡಬೇಕು. ಮುಂಚೆ ಅಂದರೆ ನಾವು ಅಡಿಕೆ ತಟ್ಟೆಲಿ ಹಂಗೆ ಇಟ್ಬಿಡ್ತಿದ್ವಿ. ಈ ಸಲ ನಾವು ಕೈಯಲ್ಲೇ ಎತ್ತಿಡುವಾಗ ಸೊ ನನಗೆ ತುಂಬ ಕಷ್ಟ ಆಯ್ತು ಈ ಸಲ, ಕೈಯೆಲ್ಲ ಒಂಚೂರು ಸುಟ್ಟು. ಸೊ ನೆಕ್ಸ್ಟ್ ಟೈಮ್ ಸ್ಪೂನ್ ತೊಗೊಂಬ ಅಂತ ನಿಸರ್ಗ ಐಡಿಯಾ ಕೊಟ್ಟಿದ್ದು. ಸೊ ನೆಕ್ಸ್ಟ್ ಟೈಮ್ ಅದನ್ನು ಟ್ರೈ ಮಾಡಬೇಕು. ಗೈಸ್, ದರ್ಶನ ಎಲ್ಲ ಆಯಿತು. ಇವಾಗ ಆಫೀಸಿಗೆ ಹೊರಡ್ಬೇಕು ನಾನು, ಇವಳು ಕಾಲೇಜಿಗೆ ಹೋಗ್ತಾಳೆ. ಸೊ ಬನಶಂಕರಿ ದರ್ಶನ ಆಯಿತು. ಸೊ ಟೈಮ್ ಆಗಿರೋದು 8:45 ಆಗಿದೆ. ನನ್ನ ಫ್ರೆಂಡ್ ಹೊರಟ್ಲು, ಅವಳಿಗೆ ಕಾಲೇಜಿಗೆ ಟೈಮ್ ಆಯ್ತು ಅಂತ. ಇವಾಗ ನಾವು ಹೊರಟ್ವಿ. ತುಂಬ ಚೆನ್ನಾಗಾಯಿತು ದರ್ಶನ. ಸ್ನ್ಯಾಪ್ ಬರೀ ಸ್ನ್ಯಾಪ್. ಎಸ್, ಫೈನಲಿ ದರ್ಶನ ಡನ್. ಎಷ್ಟು ಮತ್ತೆ ಬಸ್ ತೊಗೊಂಡು ಹೊರಟಿದ್ದು ಆಫೀಸಿಗೆ. ಅರೌಂಡ್ ಒಂದು 8:50 ಆಗಿತ್ತು ನಾನು ಪಂಚ್ ಮಾಡಿದ್ದು. ಸೊ ಆಫೀಸಲ್ಲಿ ಚಿಕ್ಕ ಪುಟ್ಟ ಕೆಲಸ ಮುಗಿಸ್ಕೊಂಡು ನನ್ನ ತಮ್ಮ ಬಂದಿದ್ದ. ಅವನು ದೇವಸ್ಥಾನಕ್ಕೆ ಹೊರಟಿದ್ದ, ನಾನು ಹೋಗಿರಲಿಲ್ಲ. ಅವನೇ ಒಂದು 2-3 ಕ್ಲಿಪ್ಪಿಂಗ್ಸ್ ತೊಗೊಂಬಂದಿದ್ದಾನೆ. ಯಾಕೋ ದೊಡ್ಡ ಮನ್ಸು ಮಾಡಿ ಕ್ಲಿಪ್ಪಿಂಗ್ಸ್ ತೊಗೊಂಬಂದಿದ್ದ. ಅದನ್ನ ಶೇರ್ ಇರಲಿಲ್ಲ ಅಂದರೆ ನೆಕ್ಸ್ಟ್ ಟೈಮ್ ಹೋದಾಗ ಅವ್ನು ಮಾಡ್ಕೊಂಡೇ ಬರಲ್ಲ. ಆ ರೀಸನಿಗೋಸ್ಕರ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ. ಎಲ್ಲಿಗೆ ಹೋಗಿದ್ದ ಅಂದರೆ ಅವನು ಬಂಡಿ ಮಕ್ಕಳಮ್ಮ ದೇವಸ್ಥಾನಕ್ಕೆ ಹೋಗಿದ್ದ. ಇದ್ರದ್ದು ಆ್ಯಕ್ಚುಲಿ ನಾನು ಸಪ್ರೇಟ್ ಲಾಗ್ ಮಾಡ್ತೀನಿ ಅಂತಾನೆ ಇದ್ದೀನಿ, ಬಟ್ ಮಾಡೋಕ್ಕಾಗಿಲ್ಲ. ಆ ರೀಸನ್ಗೆ ಈ ಒಂದು ವಿಡಿಯೋದಲ್ಲೇ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡೋಣ, ಹೆಂಗೂ ನನ್ನ ತಮ್ಮ ಮಾಡ್ಕೊಂಬಂದಿದ್ದ ಅಂತ. ತುಂಬಾ ರಶ್ ಇತ್ತಂತ. ಆ್ಯಕ್ಚುಲಿ ಅವ್ನು ಹೋಗಿದ್ದು ಅರೌಂಡ್ ಒಂದು 12:40, 1 o'clock ಆಗುತ್ತೆ ಅನಿಸುತ್ತೆ ಅವ್ನು ಹೋಗಿದ್ದು. ಆ್ಯಂಡ್ ಆವತ್ತಿನ ದಿನ ಅಮ್ಮನವ್ರನ್ನ ಬೇರೆ ಬೇರೆ ಏರಿಯಾಗೂ ಕೂಡ ಕರ್ಕೊಂಡು ಹೋಗ್ತಿದ್ರು. ಆ ರೀಸನ್ಗೆ ಇನ್ನೂ ತುಂಬ ಜಾಸ್ತಿನೇ ರಶ್ ಇತ್ತು. ಸೊ ಯಾರೆಲ್ಲ ಬಂಡಿ ಮಕ್ಕಳಮ್ಮ ದೇವಸ್ಥಾನಕ್ಕೆ ಹೋಗಿದ್ದೀರಾ ಅಂತ ನಂಗೆ ಪರ್ಸ್ನಲಿ ತಿಳಿಸಿ. ಇದ್ರದ್ದು ಸಪ್ರೇಟ್ ಲಾಗ್ ಬೇಕಂದ್ರೂ ಕೂಡ ಹೇಳಿ, ನಾನು ಮಾಡ್ತೀನಿ. ನನ್ನ ಫ್ರೆಂಡ್ ಧನು ಅಂತೂ ರೆಗ್ಯುಲರಾಗಿ ಹೋಗ್ತಾ ಇರ್ತಾನೆ. ಅವನಿಂದನೇ ಆ್ಯಕ್ಚುಲಿ ನನಗೆ ಈ ದೇವಸ್ಥಾನ ಗೊತ್ತಾಯ್ತು. ಎಸ್, ಇಷ್ಟ ಆಗುತ್ತೆ ಇವತ್ತಿನ ವಿಡಿಯೋ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಹೋಪ್ ನಿಮ್ಮೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ಟೇ ಟ್ಯೂನ್ ಫಾರ್ ಅಪ್ಕಮಿಂಗ್ ಇಂಟ್ರೆಸ್ಟಿಂಗ್ ವ್ಲಾಗ್ಸ್. ಮೀಟ್ ಯು ಸೂನ್. ಬೈ ಬೈ, ಟೇಕ್ ಕೇರ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್.